ಇಲ್ಲ ಪರವಾಗಿಲ್ಲ, ನಿಮ್ದೆಲ್ಲ ಆಗ್ಲಿ, ಆಮೇಲೆ ನಾನು ಮಾಡ್ತೀನಿ. ನನ್ಗೇನ್ ಹಸಿವಿಲ್ಲ. ನೋಡ್ದೇನಮ್ಮ, ನಿನ್ ಮುದ್ದು ಸೊಸೆನಾ ಹೋಗಿ ಹೋಗಿ ಅವಳನ್ನ ಗೋಳು ಇಕ್ಕೋತಿಯಲ್ಲ. ಶಿವಾನಿ, ಸುಮ್ಮನೆ ಈ ಟಾಪಿಕ್ ಬಿಟ್ಟು ಬೇರೆ ಏನಾದರೂ ಮಾತಾಡ್ತೀಯಾ? ನನಗೆ ತಿಳಿದ ಹಾಗೆ ಡೈನಿಂಗ್ ಟೇಬಲ್ನಲ್ಲಿ ಯಾವ ವಿಷಯನೂ ಮಾತಾಡದೇ ಇರೋದೇ ಒಳ್ಳೇದು. ಉಪ್ಪಿಟ್ಟು ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಲಾ, ಚೆನ್ನಾಗಿರತ್ತೆ. ಇದು ಯಾವುದು ಹೊಸ ಕಾಂಬಿನೇಷನ್ ಹೇಳ್ತಾ ಇದೀಯ ನೀನು? ಊಟದ ಜೊತೆ ಉಪ್ಪಿನಕಾಯಿ ಕೇಳಿದೀನಿ, ಇದೇನು ಉಪ್ಪಿಟ್ಟು ಜೊತೆ ಉಪ್ಪಿನಕಾಯಿ? ಈ ಕಾಂಬಿನೇಷನ್ ನಿನಗೇನೋ ಹೊಸತು ಅಂತ ಅನ್ಸುತ್ತೆ, ಆದ್ರೆ ಈ ಕಾನ್ಸೆಪ್ಟ್ ತುಂಬಾ ಹಳದು. ಒಂದ್ಸಲ ಟ್ರೈ ಮಾಡು, ನಿಂಗೆ ಗೊತ್ತಾಗುತ್ತೆ. ಪದ್ಮಿನಿ, ಒಂದ್ಸತಿ ಹಾಕು, ಟೇಸ್ಟ್ ಹೇಗಿರುತ್ತೆ ಅಂತ ನೋಡೇ ಬಿಡೋಣ. ವಾವ್, ಹೇಗೆ? ಸಖತ್ತಾಗಿದೆ. ಅವಲಕ್ಕಿ ಜೊತೆನಲ್ಲಿ ಮೊಸರು, ಚಪಾತಿ ಜೊತೆನಲ್ಲಿ ಬೆಣ್ಣೆ, ಸಕ್ಕರೆ, ಈ ಕಾಂಬಿನೇಷನ್ ಎಲ್ಲ ಸೂಪರ್ ಆಗಿರುತ್ತಮ್ಮ. ಹಾಗೆ ರಾಗಿ ಮುದ್ದೆ ಜೊತೆ ಐಸ್ ಕ್ರೀಮು, ದೋಸೆ ಜೊತೆ ಕೇಸರಿ ಬಾತು, ಪಲಾವ್ ಜೊತೆಗೆ ರಸಂ ಹಾಕೊಂಡು ತಿಂದ್ಬಿಡು, ಇನ್ನೂ ಚೆನ್ನಾಗಿರುತ್ತೆ. ಅವನು ಡಬ್ಬಾ ಕಾಂಬಿನೇಷನ್ ಹೇಳ್ತಾ ಇದ್ದಾನೆ, ಅದನ್ನೆಲ್ಲಾದ್ರೂ ಟ್ರೈ ಮಾಡಕ್ ಹೋಗಿಯಾ? ನಾಲ್ಗೆ ಎಲ್ಲ ಕೆಟ್ಟೋಗುತ್ತೆ. ಆದ್ರೆ ತಾತ, ನನಗೆ ಉಪ್ಪಿಟ್ಟಿಗಿಂತ ಉಪ್ಪಿನಕಾಯಿ ತುಂಬಾ ಟೇಸ್ಟಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆಮೇಲೆ ನಿನ್ನೆ ಮಾಡಿದ ಹಪ್ಪಳ ಸಂಡಿಗೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಇದನ್ನೆಲ್ಲ ಯಾರು? ನಮ್ಮ ಅಜ್ಜಿ ಮಾಡಿದ್ದಾ? ಅವ್ರಿಗೆ ಪೂಜೆ ಮಾಡಕ್ಕೆ ಟೈಮ್ ಇಲ್ಲ, ಇನ್ ಇದನ್ನೆಲ್ಲ ಮಾಡ್ತಾರಾ? ಈ ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ ಎಲ್ಲ ನಮ್ ತೋಟದಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರು ಮಾಡ್ಕೊಟ್ಟಿದ್ದು. ಅಜ್ಜಿ 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 ಬಾಯ್ಲಿ, ಕಮ್ 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 ಕಮ್. ಏನು ಅಜ್ಜಿ, ಅಜ್ಜಿ, ಊದ್ಬತ್ತಿ ವಾಸನೆ ತುಂಬಾ ಚೆನ್ನಾಗಿದೆ. ಎಲ್ಲಿಂದ ತರ್ತೀರಾ ಇದನ್ನ? ಇದನ್ನೆಲ್ಲ ಯಾರಮ್ಮ ಮಾರ್ಕೆಟ್ ಹೋಗಿ ಅಲ್ಲಿಂದ ತಗೊಂಡ್ ಬರ್ತಾರೆ? ಮಾರ್ಕೆಟ್ನಿಂದ ತಂದಿದ್ದು ಬರೀ ಹೊಗೆ ಬರುತ್ತಷ್ಟೇ. ಇದೆಲ್ಲ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾರಲ್ಲ ಹೆಣ್ಮಕ್ಳು, ಅವ್ರುಗಳು ಮಾಡಿರೋದು. ವಾವ್, ನಮ್ಮ ಊರಿನ ಹೆಣ್ಮಕ್ಳಿಗೆ ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇದ್ಯಾ? ಯಾಕೆ ಅವ್ರ ಟ್ಯಾಲೆಂಟ್ ನ ವೇಸ್ಟ್ ಮಾಡ್ಕೋತಾ ಇದ್ದಾರೆ? ಪದ್ಮಿನಿ, ನಿನಗೆ ಹಾಗ ಅನ್ಸಲ್ವಾ? ಇದ್ರಲ್ಲಿ ಟ್ಯಾಲೆಂಟ್ ಏನ್ ಬಂತು? ಇದನ್ನೆಲ್ಲ ಅವ್ರವ್ರ ಮನೆಯವರಿಗೋಸ್ಕರ ರೆಗ್ಯುಲರ್ ಆಗಿ ಮಾಡ್ತಾರೆ. ಹಾಗೆ ಹಪ್ಪಳ, ಸಂಡಿಗೆ, ಅಗರಬತ್ತಿನ ನಮಗೂ ತಂದ್ಕೊಡ್ತಾರೆ. ಪದ್ಮಿನಿ, ನನಗೊಂದು ಬ್ಯೂಟಿಫುಲ್ ಐಡಿಯಾ ಬರ್ತಾ ಇದೆ, ಹೇಳ? ಬೇಡ ಅಂದ್ರೆ ಸುಮ್ಮನೆ ಇರ್ತೀಯಾ? ಹೇಳ್ತೀಯಾ? ಅದೇನು ಹೇಳು. ಬ್ರೋ, ನೀನ್ ಸುಮ್ನೆ ಇರು, ಇದು ಲೇಡೀಸ್ ಮ್ಯಾಟರು. ನೀನ್ ಮಧ್ಯ ಬಾಯಿ ಹಾಕ್ಬೇಡ. ಪದ್ಮಿನಿ, ನಾವ್ ಯಾಕೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಓಪನ್ ಮಾಡಬಾರ್ದು? ಅಂದ್ರೆ ಯಾವ ತರ? ಅಂದ್ರೆ ನಮ್ ತೋಟದವರೆಲ್ಲ ಸೇರ್ಕೊಂಡು ಹಪ್ಪಳ, ಸಂಡಿಗೆ, ಅಗರ್ಬತ್ತಿ ಇದನ್ನೆಲ್ಲ ತಯಾರು ಮಾಡೋ ತರ. ಅಯ್ಯೋ, ನಾನು ಈ ಪರಿಸ್ಥಿತಿಲಿ ಅಂತ ಜವಾಬ್ದಾರಿನೆಲ್ಲ ತಗೊಳಕ್ಕಾಗಲ್ಲ. ಬೇಡ ಕಣಮ್ಮ ಶಿವಾನಿ, ಇದೆಲ್ಲ ಒಂಥರ ಚೀಪ್ ಬಿಸ್ನೆಸ್, ನಮ್ಮ ಲೆವೆಲ್ಗೆಲ್ಲ ಸೆಟ್ ಆಗಲ್ಲ. ನಾವು ಅಂತಂದ್ರೇನು, ನಮ್ಮ ಘನತೆ ಅಂತಂದ್ರೇನು, ಹೋಗಿ ಹೋಗಿ ನಮ್ಮ ಮನೇಲಿ ಕೆಲಸ ಮಾಡೋರ ಜೊತೆಗೆ ಬಿಸ್ನೆಸ್ ಮಾಡೋದಾ? ಇದು ಯಾರ ಕಿವಿಗಾದ್ರೂ ಬಿದ್ದರೆ ಹಲ್ಲು ಬಿದ್ದೋಗಾಗಿ ನಗ್ತಾರೆ. ನೀನು ಈ ಥರ ಸ್ಮಾಲ್ ಆಗೆಲ್ಲ ಥಿಂಕ್ ಮಾಡಬೇಡಮ್ಮ, ನಮ್ಮ ಥರ ಬಿಗ್ ಆಗಿ ಯೋಚನೆ ಮಾಡು. ಸರಿಯಾಗಿ ಹೇಳಿದ್ರಿ ಮಾವ, ನಮ್ಮ ಲೆವೆಲನ್ನು ಯಾವತ್ತೂ ನಾವು ಬಿಟ್ಕೊಡ್ಬಾರ್ದು. ನೀನೇನು ಹೇಳ್ತೀಯ ಬ್ರೋ?
ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಈ ಮನೆಗೆ ಅದು ವರ್ಕೌಟ್ ಆಗಲ್ಲ. ಹೌದು, ಆಗಲ್ಲ. ಆದ್ರೆ ಇದನ್ನ ಹೇಗೆ ಎಲ್ಲಿ ವರ್ಕೌಟ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಮಾಡ್ತೀನಿ. ಪದ್ಮಿನಿ, ಇನ್ನೊಂಚೂರು ಉಪ್ಪಿನಕಾಯಿ ಹಾಕು. ಹಾ. ರುಕ್ಮಿಣಿಯವರ ಪ್ರೀತಿಸ್ತಿರೋದ್ ವಿಷಯ ಇಷ್ಟು ಬೇಗ ಅಜ್ಜಿಗೆ ಗೊತ್ತಾಗಿದೆ. ಆದರೆ ನಾನೇ ರುಕ್ಮಿಣಿಯವ್ರ ಹತ್ರ ಇನ್ನೂ ಏನೂ ಹೇಳ್ಕೊಂಡೇ ಇಲ್ಲ. ರುಕ್ಮಿಣಿಯವ್ರು ನನ್ನನ್ನು ಇಷ್ಟಪಡ್ತಿದ್ದಾರೆ ಅಂತ ಹೇಗೆ ಕಂಡುಹಿಡಿಯೋದು? ಅವ್ರು ನನ್ನ ಪ್ರೀತಿಸ್ತಿದಾರೋ ಇಲ್ವೋ ಅದೂ ಗೊತ್ತಿಲ್ಲ. ನಾನು ಸಾಫ್ಟ್ ಆಗಿರೋನು, ಹೆದ್ರು ಪುಕ್ಲ ಅಂತ ಅವ್ರಿಗೆ ನನ್ನ ಮೇಲೆ ಏನಾದರೂ ಸಾಫ್ಟ್ ಕಾರ್ನರ್ ಇದೆಯಾ? ಅದನ್ನ ನಾನೇನಾದರೂ ಪ್ರೀತಿ ಅಂತ ಅನ್ಕೊಂಡಿದ್ದೀನಾ? ಇಲ್ಲ. ಅವ್ರು ನನ್ನ ನೋಡ್ದಾಗೆಲ್ಲ ನಗಾಡ್ತಾರೆ. ಅವ್ರ ಕಣ್ಣು ಕೂಡ ಬ್ರೈಟ್ ಆಗುತ್ತೆ. ಇದು 100% ಲವ್ವೇ. 100% ಲವ್ವೇ. ಕೃಷ್ಣ, ಹಾ ರುಕ್ಮಿಣಿ ಅವರೇ. ಯಾಕೋ ಇಷ್ಟೊಂದು ಗಾಬರಿ ಆಗಿದ್ಯಾ? ಅಲ್ಲ, ಒಬ್ನೇ ಈ ಗಿಡಗಳ ಜೊತೆ ಮಾತಾಡ್ಕೊಂಡ್ ಬರ್ತಿದ್ಯಲ್ಲ, ಬೇರೆ ಯಾರು ಸಿಗ್ಲಿಲ್ವಾ? ಹೌದು, ಇಷ್ಟಕ್ಕೂ ನೀನ್ ಏನ್ ಮಾತಾಡ್ತಿದ್ದೆ? ನಿಮಗ್ ಚೆನ್ನಾಗ್ ಗಾಳಿ, ನೀರು, ಬೆಳಕು ಎಲ್ಲ ಸಿಗ್ತಿದ್ಯಾ? ಯಾವ್ದಾದ್ರು ಪ್ರಾಣಿ ಪಕ್ಷಿಗಳಿಂದ ತೊಂದ್ರೆ ಆಗ್ತಿದ್ಯಾ ಅಂತ ವಿಚಾರಿಸ್ತಿದ್ಯಾ? ಹಾಗೇನೂ ಇಲ್ಲ. ಬೇಜಾರಾದ ಕೆಲವೊಬ್ರು ಹಾಡು ಹೇಳ್ತಾರ, ಕೆಲವೊಬ್ರು ಮಾತಾಡ್ಕೋತಾರ. ಸರಿ ಬಿಟ್ಟಾಕಪ್ಪ. ಆಯ್ತು, ನಾನೀಗ ವೃದ್ಧಾಶ್ರಮಕ್ಕೆ ಹೋಗ್ಬೇಕು. ಹಾಗೆ ಮಾರ್ಕೆಟ್ಗೆ ಹೋಗಿ ಒಂದಷ್ಟು ಐಟಮ್ ಪರ್ಚೇಸ್ ಮಾಡ್ಬೇಕು. ನೀನ್ ಫ್ರೀ ಇದೆಯಲ್ವಾ? ನೀವ್ ಕರಿತಿದ್ದೀರಾ ಅಂದ್ಮೇಲೆ ನಾನ್ ಫ್ರೀನ. ಆಯ್ತಾಯ್ತು, ನಕ್ಕಿದ್ ಸಾಕು. ಸರಿ, ಗಾಡಿ ತಗೊಂಡ್ ಬರ್ತೀನಿ. ಇರಿ ರುಕ್ಮಿಣಿ ಅವರ. ಏ ಬೇಡ ಕಣೋ, ಗಾಡಿಲ್ ಹೋದ್ರೆ ಬೇಜಾರಾಗುತ್ತೆ. ಅಲ್ಲಿವರೆಗೂ ನಡ್ಕೊಂಡು ಹೋಗೋಣ, ಆಮೇಲೆ ಬಸ್ಸಿಗೆ ಹೋದ್ರಾಯ್ತು. ಓ, ಆಗ್ಬೋದು. ವಾಕಿಂಗ್ ಮಾಡ್ತಾ ಹೋದ್ರೆ ಮೈಂಡ್ ಫ್ರೆಶ್ ಆಗುತ್ತೆ. ಓಹೋ, ಇವಾಗೇನ್ ನನ್ ಮೈಂಡ್ ಕೊಳ್ತೋಗಿದ್ಯಾ? ಹಾಗಲ್ಲ, ಸ್ವಲ್ಪ ಇನ್ನೂ ಆಕ್ಟಿವ್ ಆಗಿರ್ತೀವಿ ಅಂತ ಹೇಳ್ದೆ. ಅಂದ್ರೆ ನಾನ್ ಸೋಂಬೇರಿ ಅಂತ ಹೇಳ್ತಾ ಇದ್ಯಾ? ಏನ್ರಿ ನೀವು, ನಾನು ಏನ್ ಹೇಳಿದ್ರು ಅದ್ರ ತಪ್ಪು ಹುಡುಕ್ತಿರಲ್ಲ. ಬೆಸ್ಟ್ ನಾನು ಬಾಯಿಗೆ ಬೀಗ ಹಾಕೊಂಡಿದ್ ಬಿಡ್ತೀನಿ. ಏ ಯಾಕೋ ರೇಗಾಡ್ತೀಯಾ? ನಾನ್ ಸುಮ್ನೆ ತಮಾಷೆ ಮಾಡ್ದೆ. ಸರಿ ಬಾ ಹೋಗೋಣ. ಬೇಗ ಬಾ, ಹೋಗೋಣ. ಬೇಗ ಬಾರೋ. ಹಾ, ಬಂದ. ಏ ಟ್ಯೂಬ್ಲೈಟ್, ಯಾಕೋ ನಗ್ತಾ ಇದೀಯಾ? ಏನಿಲ್ಲ ಬಿಡಿ. ಪರವಾಗಿಲ್ಲ, ಹೇಳೋ. ಹೌದು, ನೀವ್ ನನ್ನ ಟ್ಯೂಬ್ಲೈಟ್ ಅಂತ ಏನಕ್ಕೆ ಕರೆದಿದ್ದು? ಅದಾ, ಒಂದ್ ವಾರದ ಹಿಂದ್ ಮಾಡಿರೋ ಜೋಕಿಗೆ ಇವತ್ ನಗ್ತಾರಲ್ಲ, ಅವರಿಗೆ ಟ್ಯೂಬ್ಲೈಟ್ ಅಂತಾರೆ. ನೀನು ಹಾಗೆ ನಗ್ತಾ ಇದೆಯಲ್ಲ, ಏನೋ ನೆನ್ಪಾಗಿರ್ಬೇಕು ಅನ್ಕೊಂಡೆ. ನೆನ್ಪಾಗಿದ್ದೇನೋ ನಿಜ, ಆದ್ರೆ ಜೋಕ್ ಅಲ್ಲ. ಲವ್. ಲವ್ವಾ? ನೀನು ಲವ್ ಮಾಡ್ತಿದ್ಯೇನೋ? ಹೌದು ರುಕ್ಮಿಣಿ ಅವರೇ, ಅವಳು ನಿಮ್ ಹಾಗೆ ತರ್ಲೆ, ಆದ್ರೆ ಯಾವಾಗ್ಲೂ ನನ್ನ ನೋಡಿ ನಗ್ತಾ ಇರ್ತಾಳೆ.